ಯಾರಿದ್ರ ಈ ಮನೇಲಿ? ಲೆಟ್ರ್ ಬಂದಿದೆ, ಬನ್ನಿ. ಆಗಲೇ ಯಾಕಪ್ಪ ಅಷ್ಟನ ಬಂದೈತೆ? ಯಾತಪ್ಪ ಅದು? ನಮ್ಮನಿಗೆ ಬಂದಿರೋದು? ಚೈತ್ರ, ಹರ್ಷ ಅವರು ಈ ಮನೇಲೆ ತಾನೇ ಇರೋದು? ಹೌದು ಕಣಪ್ಪ, ಈ ಮನೆಯಾಗೆ ಇರೋದು. ನಮ್ಮ ಪಾಪರಿಗೆ ಬಂದೈತೆ. ತಡಿ ಕಾಳಿಕ್, ನಮ್ಮ ಸಾಸೆ ಇದ್ದಾಳೆ, ಕರಿತೀನಿ. ಚೈತ್ರ, ಸುಗುಣ, ಸುಗುಣ, ಬಾರ ಮೇಲೆ ಯಾತ ಬಂದೈತಂತ ಇಸ್ಕಬಾ. ನೀವೇ ತಗೋಬಿಡಿ. ಸೈನ್ ಮಾಡಕ್ ಬರುತ್ತಾ? ಇಲ್ಲ ತಡಿಯಪ್ಪ, ನಮ್ಮ ಸಾಸೆ ಇದ್ದಾಳೆ, ಸುಗುಣ ಬರ್ತಾಳೆ. ಸುಗುಣ ಬಾರೆ. ಯಾಕತೆ ಇಲ್ಲಿದ್ದೀನಿ? ಯಾಕೆ? ಬಾರೆ, ಯಾತ ಪೋಸ್ಟ್ನ ಯಾಕೆ ಬಂದೈತೆ? ಯಾಕ ಬಂದೈತಂತ ಲೆಟ್ರು ಸೈನ್ ಹಾಕಿ ಇಸ್ಕಬೇಕಂತೆ. ಬಾ ಇಸ್ಕಬಾ. ಹೌದೇ, ನಮ್ಮನಿಗೆ ಯಾಕೆ ಬಂದೈತೆ? ಯಾರಿಗೆ ಹಣ ಬಂದಿರೋದು? ಹರ್ಷ ಮತ್ತೆ ಚೈತ್ರ ಅನ್ನೋರ್ಗೆ ಈ ಲೆಟ್ರ್ ಬಂದಿದೆ, ಅವ್ರಿಗೆ ತಲುಪಿಸ್ಬಿಡಿ. ಅವ್ರು ಈ ಮನೇಲಿ ಇರೋದು ತಾನೇ? ಈ ಮನೇಲೇ ಇದ್ದಾರೆ ಅಣ್ಣ. ಕೊಡ್ರಿ, ಕೊಡ್ತೀನಿ. ಒಂದು ಸೈನ್ ಹಾಕ್ಬಿಡಿ. ಸರಿ ಅಣ್ಣ, ಆಯ್ತು. ಅವ್ರಿಗೆ ತಲುಪಿಸಿ ಅಕ್ಕ. ಸರಿ ಅಣ್ಣ, ಆಯ್ತು, ಕೊಡ್ತೀವಿ, ಹೇಳು. ಯಾತಮ್ ಸುಗುಣ ಅದು? ಗೊತ್ತಿಲ್ಲ ಕಣತೆ. ಯಾತನ? ಚೈತ್ರಕ್ಕೆ ಇಲ್ವೇ? ಇರ್ಬೇಕು ಒಳಗೆ. ಒಳಗೆ ಅಮ್ಮಣಿನೇ ನಾನು ಮನ್ಗಿಸ್ತಾ ಇರ್ಬೇಕೇನ? ಅವಳು ಕರ್ದೆ ಬರ್ಲಿಲ್ಲ. ಕೊಡಗ ಹೋಗು. ಯಾತಿರ್ಬೋದು ಇದು? ಹಿಂಗೈತಲ್ಲ. ಚೈತ್ರಕ್ಕನೇ ಕೇಳೋಣ ನಡಿಯತ್ತೆ. ಕೊಡೋಣ ಕರ್ದು. ಚೈತ್ರಕ್ಕ, ಚೈತ್ರಕ್ಕ, ಏನ್ ಸುಗುಣ? ಏನೋ ಲೆಟ್ರ್ ಬಂದೈತೆ ಕಣಕ ನಿಮ್ಗೆ. ಪೋಸ್ಟ್ನವ್ರು ಕೊಟ್ಟೋದ್ರು, ತಗೋ. ನಾನೀಗ ಎಲ್ಲ ಕೊಟ್ಟು ನೋಡೋಣ. ಯಾಕೆ ಬಂದಿರ್ಬೇಕು? ಈಗ ಬಂದಿತ್ತ ಅಣ್ಣಯ್ಯ, ಅದಕ್ಕೆ ನಾನು ಇಸ್ಕೊಂಡೆ ಸೈನ್ ಮಾಡಿ. ವರ್ಷ ಚೈತ್ರ ಅಂಬರ್ ಇಲ್ಲೇ ಇದೇ ಮನೆಗೆ ನಮ್ಮ ಇರೋದು ಅಂತ, ಇದೇ ಮನೆಯಾಗೆ ಅಂತಂದೆ, ಅದಕ್ಕೆ ಕೊಟ್ಟೋತು. ಏನಕ್ಕದ ನೋಡ್ತಾ ಇದ್ದೀನಿ ಇರು ಸುಗುಣ. ಯಾತನ ಬಂದ್ರೆ ನನಗೆ ಯಾಕೆ ಬಂತಪ್ಪ ಪೋಸ್ಟ್ನಾಗೆ ಅಮ್ಮಂಗಾಗುತ್ತೆ. ಯಾತನ ದುಡ್ಡು ಪಡ್ಡನು ಬರಲ್ಲ ಕಣಮ್ಮ ತಾಯಿ. ಬರೇ ಇಂಥವು ಲೆಟ್ರ್ ತಂದು ಕೊಟ್ಟೋಗ್ತಾರೆ. ಯಾತನ ದಪ್ಪನ ದುಡ್ಡು ಬಂದರೆ ಚಂದ ಅಲ್ಲ. ನೋಡಿ ಚೈತ್ರಕನ ಮತ್ತೆ ದುಡ್ಡನು ಬರಲ್ಲ, ಬರೇ ಲೆಟ್ರ್ ಕೊಟ್ಟೋಗ್ತಾರೆ ಎಂಬುತ್ತಿ. ಇದು ಏನು ಗೊತ್ತಾ ಸುಗುಣ? ಅಂಗನವಾಡಿ ಟೀಚರ್ ಕೆಲಸ ಖಾಲಿ ಇದೆ, ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿದ್ರು. ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅದಕ್ಕೇನೆ ಇನ್ನು ಅಂಗನವಾಡಿ ಟೀಚರ್ ಕೆಲಸಕ್ಕೆ ಸೆಲೆಕ್ಷನ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಲೆಟ್ರ್ ಕಳಿಸಿದ್ದಾರೆ. ಹೌದೇನು? ಅಂಗನವಾಡಿ ಟೀಚರ್ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀರಾ? ಯಾವಾಗ ಹಾಕಿದ್ರಿ ಅಕ್ಕ ಅಪ್ಲಿಕೇಶನ್ನ? ಅವಾಗ ನಮ್ಮೂರಾಗೆಲ್ಲ ಖಾಲಿ ಐತೆ ಅಂತ ನಮ್ಮ ಅಮ್ಮಗೆ ಯಾರೋ ಹೇಳಿದ್ರಂತೆ. ಅವಾಗ ನಾನು ಹಾಕಿದ್ನ ಹೇಳು. ಇನ್ನೇನು ಮಾಡೋಣ, ಅಂಗನವಾಡಿ ಟೀಚರ್ ಕೆಲಸ ಆದರೂ ಸಿಕ್ಕಿದ್ರತ್ಲಾಗೆ ಹೆಂಗೋ ಅಂಗನವಾಡಿ ಟೀಚರ್ ಕೆಲಸನಾದರೂ ಮಾಡ್ಕೊಂಡಿರ್ಬೋದು ಅಂತ ಹೇಳಿ, ಹೆಂಗೋ ಅಂತ ಹೇಳಿ ನಾನು ಅದಕ್ಕೇನೆ ಅಂಗನವಾಡಿ ಟೀಚರ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಹೆಂಗೋ ಸೆಲೆಕ್ಷನ್ ಆಗೈತಂತೆ. ಅದಕ್ಕೆ ಸೆಲೆಕ್ಷನ್ ಆಗೈತೆ ಬನ್ನಿರಿ ಸೆಲೆಕ್ಷನ್ ಮಾಡ್ತೀವಿ ಅಂತ ಹೇಳಿ. ಅದೇ ಇನ್ನೂ ಯಾರ್ಯಾರು ಸೆಲೆಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಹೆಂಗೋ ಅತ್ಲಾಗೆ ಅಂಗನವಾಡಿ ಟೀಚರ್ ಕೆಲಸ ಆದರೆ ಸಾಕಪ್ಪ. ಹೌದೇನು? ನಮ್ಮೂರ ಖಾಲಿ ಇತ್ತೆ ನೋಡು, ನನಗೆ ಗೊತ್ತೇ ಇರಲಿಲ್ಲ. ನೀನು ನನ್ಗನ ಹೇಳ್ಬೇಕಿಲ್ಲ ಚೈತ್ರಕ್ಕ? ನಾನು ಯಾವಾಗ ಯಾರಿಗೂ ಹೇಳಲಿಲ್ಲ ಸುಗುಣ. ನಾನು ಅವಾಗ ಅಮ್ಮ ಮನೆಯಾಗಿದ್ನಲ್ಲ, ನಾಗರದಡ ಅಂಶ ಬಂದಿತ್ತು. ಅವಣ್ಣಗಿಂತವೆಲ್ಲ ಚೆನ್ನಾಗಿ ಗೊತ್ತು. ನನ್ನ ತಗಂಗಂತ ಚೈತ್ರಮ್ಮ ಓದಿದೆಯಾ? ಅಂಗನವಾಡಿ ಟೀಚರ್ ಕೆಲಸ ಖಾಲಿ ಐತೆ, ಒಂದು ಅಪ್ಲಿಕೇಶನ್ ಆದರೂ ಹಾಕು ಅಂತ ಹೇಳಿತಾ. ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಹೆಂಗೂ ಸೆಲೆಕ್ಷನ್ ಆಗೈತೆ ಅತ್ಲಾಗೆ. ನಾನು ಯಾರಿಗೂ ಹೇಳಕ್ಕೆ ಹೋಗ್ಲಿಲ್ಲ ಅವಾಗ. ಸುಮ್ಮನೆ ಆಗುತ್ತಾ ಬಿಡುತ್ತೋ ಅಂತ ಹೇಳಿ ಹೆಂಗೋ ಅತ್ಲಾಗ ಅಂಗನವಾಡಿ ಟೀಚರ್ ಕೆಲಸ ಆದರೆ ಇಲ್ಲೇ ಊರಾಗ ಆರಾಮಾಗತ್ತ ಅಂಗನವಾಡಿಗೆ ಹೋಗ್ಕೊಂಡು ಹೆಂಗೋ ಅತ್ತಾಗ ಬಂದಿದ್ದು ಬರಲಿ ಗಾರ್ಮೆಂಟ್ಸ್ಗೆ ಹೋಗೋದೇನು ಅಂತ ಹೇಳಿ ಅದಕ್ಕೇನೆ ಅಪ್ಲಿಕೇಶನ್ ಹಾಕಿದ್ದೆ. ಹೆಂಗೋ ಸೆಲೆಕ್ಷನ್ ಆಗೈತೆ. ಹೆಂಗೋ ಅತ್ಲಾಗೆ ಅಂಗನವಾಡಿ ಟೀಚರ್ ಕೆಲಸ ಆದರೆ ವಾಸಿ ಅತ್ಲಾಗೆ. ಅಲ್ಲ, ನನಗೂ ಹೇಳಿದ್ರು ನಾನು ಆಗ್ತಿದ್ನಲ್ಲ ಚೈತ್ರಕ್ಕ. ಅಯ್ಯೋ, ಇವೆಲ್ಲ ಎಲ್ಲ ಆಗ್ತವೆ ಅಂತ ಹೇಳಿ ಸುಮ್ಮನೆ ಒಂದು ಅಪ್ಲಿಕೇಶನ್, ನಾನೊಂದು ಆಧಾರ್ ಕಾರ್ಡು ಅದೆಲ್ಲ ಕೊಟ್ಟು, ಮಾರ್ಕ್ಸ್ ಕಾರ್ಡ್ ಎಲ್ಲ SLC ಮಾರ್ಕ್ಸ್ ಕಾರ್ಡ್ ಕೇಳಿದೆ, ಅದೆಲ್ಲ ಕೊಟ್ಟು ನಾನು ಅಪ್ಲಿಕೇಶನ್ ಹಾಕಿದ್ದೆ ಅಷ್ಟೇ ಸುಗುಣ. ಇವೆಲ್ಲ ಎಲ್ಲ ಆಗ್ತಾವೆ ಬಿಡು ನಮ್ಮ ಅಂತರ್ಗೆಲ್ಲ ಅಂತ ಹೇಳಿ. ಪರ್ಸೆಂಟೇಜ್ ಚೆನ್ನಾಗಿತ್ತಲ್ಲ, ಅದಕ್ಕೆ ಸೆಲೆಕ್ಷನ್ ಆಗಿರಂಗೈತೆ. ಏನು ಚೈತ್ರ, ಅದು ಏನೋ ನೋಡ್ತಾ ಇದೆಯಾ? ಏನಿಲ್ಲ ಕಣ್ರಿ, ಅಂಗನವಾಡಿ ಟೀಚರ್ ಕೆಲಸಕ್ಕೆ ಅಲ್ಲಿ ಅಮ್ಮರ ಮನೆಗಿದ್ದಾಗ ಒಂದು ಅಪ್ಲಿಕೇಶನ್ ಹಾಕಿದ್ದೆ. ನಾಗರದಾಣೆ ಬಂದಿತ್ತ ಹಂಗಂತ ಹೇಳಿತ್ತು ಅಂತ ಒಂದು ಮಾತು. ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ನ, ಪರ್ಸೆಂಟೇಜ್ ಚೆನ್ನಾಗಿತ್ತಲ್ಲ, ಅದಕ್ಕೆ ಸೆಲೆಕ್ಷನ್ ಆಗಿದೆ ಅಂಗನವಾಡಿ ಟೀಚರ್ ಕೆಲಸಕ್ಕೆ. ಹೆಂಗೂ ಗೌರ್ಮೆಂಟ್ ಕೆಲಸ ಸಿಕ್ಕಂಗೆ ಆಯಿತು. ಹೌದೇನು? ಗೌರ್ಮೆಂಟ್ ಕೆಲಸ ಏನಮ್ಮ ಚೈತ್ರ? ಹಂಗಾರೆ ಗೌರ್ಮೆಂಟ್ ಕೆಲಸನ ಆಗಿರೋದು? ನಮ್ಮ ಅಂಗನವಾಡಿ ಟೀಚರ್ ಕೆಲಸ ಅಂದರೆ ಗೌರ್ಮೆಂಟ್ ಕೆಲಸನೇ. ಹೆಂಗೂ ಒಂದು 10-12 ಸಾವಿರ ಸಂಬಳ ಕೊಡ್ತಾರೆ, ಒಂದು 12-13 ಸಾವಿರ ಸಂಬಳ ಕೊಡ್ತಾರೇನೋ ಅಲ್ವೇನೇ ಚೈತ್ರ? ಒಂದು 12-13 ಸಾವಿರ ಸಂಬಳ ಕೊಡ್ತಾರೆ ಅಂತ ಅನ್ಸುತ್ತೆ. ಇವಾಗ ಒಂದು 15 ಮಾಡಿರ್ಬೇಕೇನಪ್ಪ, ಎಷ್ಟೋ ಗೊತ್ತಿಲ್ಲ ನನಗೆ ಸರಿಯಾಗಿ. ಹೆಂಗೂ ಅತ್ಲಾಗೆ ಇಲ್ಲಿ ಆರಾಮಾಗಿ ಊರಲ್ಲಿ ಅಂಗನವಾಡಿಗೆ ಹೋಗ್ಕೊಂಡು ಆರಾಮಾಗಿ ಅಂಗನವಾಡಿ ಟೀಚರ್ ಕೆಲಸ ಆದ್ರೂ ಗೌರ್ಮೆಂಟ್ ಕೆಲಸ ತಗೊಂಡ್ರೆ ಸಾಕಪ್ಪ. ಹೆಂಗೂ ಅತ್ಲಾಗೆ ಕೆಲಸ ಆದಂಗೆ ಆಯಿತು ಅಂತ ಅನ್ನಿಸ್ತೈತೆ. ಇನ್ನು ಡೇಟ್ ಕೊಟ್ಟಿದ್ದಾರೆ, ಈ ಡೇಟಿಗೆ ಹೋದ್ರೆ ಗೊತ್ತಾಗುತ್ತೆ. ಹೆಂಗೂ ಬಿಡತ್ಲ, ಗೌರ್ಮೆಂಟ್ ಕೆಲಸ ಆಯ್ತಲ್ಲ. ಪರ್ಸೆಂಟೇಜು ಚೆನ್ನಾಗಿತ್ತಲ್ಲ ಚೈತ್ರ, ಅದಕ್ಕೆ ಸೆಲೆಕ್ಷನ್ ಆಗಿದೆಯಾ ಅಂತ ಅನಿಸುತ್ತೆ.
ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಕೊಟ್ಟಿದ್ದೆ, SLCದು ಕೊಟ್ಟಿದ್ದೆ, ಸೆಕೆಂಡ್ PUದು ಕೊಟ್ಟಿದ್ದೆ, ಎಲ್ಲ ಕೊಟ್ಟಿದ್ದೆ. ಡಿಗ್ರಿದು ಫೈನಲ್ ಇಯರ್ ಬಂದು ಹೋಗ್ಬೇಕಾಗಿತ್ತು. ಅಷ್ಟೊತ್ತಿಗೆ ನನ್ನ ಮದುವೆ ಆಯ್ತಲ್ಲ, ಹೆಂಗೋ ಅದನ್ನು ಒಂದು ಸ್ವಲ್ಪ ಕಟ್ಟಿ ಪಾಸ್ ಮಾಡ್ಕೊಂಡಿರೋದ್ಕತ್ತ ಹೆಂಗೋ ಎಲ್ಲ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಪರ್ಸೆಂಟೇಜ್ ನೋಡಿ ಸೆಲೆಕ್ಷನ್ ಮಾಡಿದ್ದಾರೆ. ಯಾರು ಅಂತ ಓದಿರೋರು ಯಾರು ಹಾಕಿಲ್ಲ ನಮ್ಮೂರಲ್ಲಿ, ಅದಕ್ಕೇನೆ ನನಗೆ ಆಗೈತಿ. ಚೆನ್ನಾಗಿ ಓದಿದ್ದಾರೆ, ಇವ್ರದೇ ಡಿಗ್ರಿ ಆಗಿರೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಯಾರು ಹಾಕಿಲ್ಲ ಅಂತ ಅನಿಸುತ್ತೆ. ಓದಿರೋರು ಇನ್ಯಾರು ಅಷ್ಟೊಂದು ಬಿಡು, ನಾನು ಓದಿ ಚೆನ್ನಾಗಿ ಓದಿ ಅಂಗನವಾಡಿ ಟೀಚರ್ ಕೆಲಸಕ್ಕೆ ಏನು ಹಾಕೋಣ ಅಂತ ಹೇಳಿ ಸುಮ್ಮನೆ ಆಗಿರ್ತಾರೆ. ಯಾರು ಹಾಕಿರಲ್ಲ. ಹೆಂಗೋ ಅತ್ಲಾಗೆ ಸಾಕತ್ಲಾಗೆ ನನಗೆ ಅಂಗನವಾಡಿ ಟೀಚರ್ ಕೆಲಸ ಆದ್ರೆ ನನ್ನ ಮಗಳು ನೋಡ್ಕೊಂಡು ಅಂಗನವಾಡಿ ಹೋಗ್ಕೊಂಡು ಅಂಗನವಾಡಿ ಟೀಚರ್ ಕೆಲಸ ಮಾಡ್ಕೊಂಡು ಹೆಂಗೋ ಇರ್ತೀನಿ ಅತ್ಲಾಗೆ. ನನಗೂ ಹೇಳಿದ್ರೆ ನನಗೂ ಆಗ್ತಿದ್ನಪ್ಪ. ಅಯ್ಯೋ ಸುಗುಣ, ನನಗೆ ಗೊತ್ತಿಲ್ಲ ಸುಮ್ಮನೆ ಹಾಕಿದೆ ಅಂತ ಹೇಳಿಲ್ವಾ? ಹೆಂಗೋ ಒಂದು ಮಾತು ಹೇಳಿದ್ರೆ ನಾನು ಆಗ್ತಿದ್ದೆ ಚೈತ್ರಕ್ಕ. ಹೆಂಗ ಬಿಡತ್ತ, ನಮ್ಮ ಚೈತ್ರಿಗೇನೆ ಆತಲ್ಲ. ನಾನು ಬರೀ ವ್ಯಾತ್ರಕ್ಕ ಆಗ್ದಂತ ಕೊಟ್ಟೋಗ್ತಾ ದುಡ್ಡನ್ನ ಕೊಟ್ಟಾಗಲ್ಲ ಅಂತಿದ್ದೆ ಕಣ್ ಪಾಪ. ಹೆಂಗಾತಾಗ ನಮ್ಮ ಚೈತ್ರಿಗೆ ಹೆಂಗ ಗೌರ್ಮೆಂಟ್ ಕೆಲಸ ಆಗೈತಿ ಅಂತ ಕೊಟ್ಟೋಗ್ಯವ್ರಲ್ಲ. ಬಿಡತ್ತತ್ತ. ಬೋಲ್ ಖುಷಿ ಆದಂಗೆ ಆತು. ನಿಮ್ಮ ಅಪ್ಪಗೆ ಹೇಳಿದೆ, ನಿಮ್ಮ ಅಪ್ಪನೂ ಬೋಲ್ ಸಂತೋಷಪಡುತ್ತಿ. ಹಂಗಂಬದ್ ನಮ್ಮ ಮನ್ಗಳಿಗೆ ಯಾರು ಗೌರ್ಮೆಂಟ್ ಕೆಲಸ ತಗೊಳ್ಳಿಲ್ಲ. ಇಬ್ರು ಮಕ್ಳಿದ್ರು, ಇಬ್ರು ತಗೊಳ್ಳಿಲ್ಲ. ಅಂಬದ್ ನಿಮ್ಮ ಅಪ್ಪಯ್ಯ ಶಾಂತಮ್ಮರ ಮನೆಯಾಗ ನೋಡು ಎಲ್ಲ ಗೌರ್ಮೆಂಟ್ ಕೆಲಸ ತಗೊಂಡವ್ರಿ ಅಂಬದು. ನಾಕೆ ಬಿಡಕ್ ಹೊತ್ತ ಏನು ಮಾಡೋಕ್ಕಾಗುತ್ತೆ, ಅವ್ರ ಹಣೆ ಬರ್ರ ಅಂತಿದ್ದಿ. ಹೆಂಗ ನಮ್ಮ ಚೈತ್ರಗನ ಆತಲ್ಲ ನಮ್ಮ ಮನೆಯಾಗಿ. ಬಿಡತ್ತ. ಹೆಂಗ ಅಂಗನವಾಡಿ ಕೆಲಸನೇ ಆಗ್ಲಿ ಹೇಳು. ಆ ಹುಡುಗಿನ ನೋಡ್ಕೊಂಡು ಅಂಗನವಾಡಿ ಟೀಚರ್ ಕೆಲಸ ಇವಾಗ ಅಂಗನವಾಡಿಯಾಗೂ ಬೋಲ್ ಆದಾಯ ಐತ್ಕಣಮ್ಮು. ಎಲ್ಲ ಮಸ್ತ ತಗೊಂಡೋಗ್ತಾರೆ. ಅದ್ರಾಗೂ ಎಲ್ಲ ರೇಷನ್ ಸಿಗುತ್ತಂತೆ ಮನೆಗೆ. ಚೆನ್ನಾಗಿ ಅನುಕೂಲ ಐತಂತ ಅಂಗನವಾಡಿಯಾಗೂ. ಅಂಥವು ಯಾರು ಮಾಡ್ತಾರೆ ಹೇಳತ್ತೆ? ಮಕ್ಳಿಗೆ ಕೊಟ್ಟಿರೋದೆಲ್ಲನ ಯಾರು ಇದು ಮಾಡ್ಕೊಂಬಕ್ಕೆ ಹೋಗಲ್ಲ. ಸಾಕು ಕೆಲಸ ಸಿಕ್ಕೈತಲ್ಲ, ಸಾಕು ಕೆಲಸ ಇದ್ರೆ ಹೆಂಗೆ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಅತ್ಲಾಗೆ. ನಾನು ಗಾರ್ಮೆಂಟ್ಸ್ಗೆ ಹೋಗೋದು ಅಮ್ಮನೇ ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ಅನ್ಕೊಂತಿದ್ದೆ. ಹೆಂಗೂ ಹೋಗೋಣ ಇನ್ನು ದೊಡ್ಡಳಾದ್ಲು ಅನ್ಕೊಂತಿದ್ದೆ. ಹೆಂಗೂ ಬಿಡತ್ಲಾಗ ಅಂಗನವಾಡಿ ಟೀಚರ್ ಕೆಲಸನೇ ಆಯ್ತತ್ತ. ಬಿಡು, ಅಮ್ಮಣಿನ ಹಂಗೆ ಅಂಗನವಾಡಿಗೆ ಕರ್ಕೊಂಡು ಹೋದಂಗಾಗುತ್ತೆ, ನೀನು ಕೆಲ್ಸಕ್ಕೆ ಹೋದಂಗಾಗುತ್ತೆ. ನೀನು 10 ಗಂಟೆಗೆ ಹೋಗಿ 4 ಗಂಟೆವರೆಗೂ ಅಷ್ಟೇ ಅಂಗನವಾಡಿ. ಆಮೇಲೆ ಇನ್ನೇನು ಮನೆಗೆ ಬರ್ಬೋದು. ಹೆಂಗೋ ಅತ್ಲಾಗೆ ಅಂಗನವಾಡಿ ಟೀಚರ್ ಕೆಲಸ ಆಯ್ತಲ್ಲ, ಗಾರ್ಮೆಂಟ್ಸ್ನ ಕೆಲಸ ಮಾಡೋಕ್ಕಾಗಲ್ಲ ಬಿಡು ಚೈತ್ರ. ಹೆಂಗೋ ಅತ್ಲಾಗೆ ಚೆನ್ನಾಗೆ ಕೆಲಸ ಸಿಕ್ತತ್ತ ಬೇಗ. ನನಗೂ ಹೇಳಿರ್ಲಿಲ್ಲಲ್ಲ ನೀನು. ಅಯ್ಯೋ, ನಾನು ಯಾರ ಹತ್ರ ಅದು ಹೇಳಿರ್ಲಿಲ್ಲ. ಅವಣ್ಣ ಬಂದಿತ್ತ ನಾಗೋದಣೆ, ಅವಣ್ಣಗೊಂದು ಅಪ್ಲಿಕೇಶನ್ ಕೊಟ್ಟಿದ್ದೆ ಅಷ್ಟೇ. ಅವಣ್ಣ ಹೆಂಗಂದಿತ್ತ ಕೊಡಮ್ಮ ಅಂತ ಹೇಳಿ ಅವಣ್ಣಗೊಂದು ಅಪ್ಲಿಕೇಶನ್ ಕೊಟ್ಟಿದ್ದೆ. ಅದು ಬೇಕಂತ ಆಗುತ್ತೆ ಅಂತ ಅಂದ್ಕೊಂಡು ಹಾಕಿದರೆ ಆಗಲ್ಲ. ನೀನು ಆಗಲಿ ಬಿಡಲಿ ಅಂತ ಒಂದು ಇದಕ್ಕೆ ಹಾಕಿದೆಯೇ, ಹೆಂಗೋ ಆಗೈತೆ ಅತ್ಲಾಗೆ. ಅಯ್ಯೋ, ನಾನಂತೂ ಎಷ್ಟು ಟೀಚರ್ ಕೆಲಸಕ್ಕೆ ಎಷ್ಟು ಅಪ್ಲೈ ಮಾಡಿದ್ದೀನಿ. ಆಗಲಿ ಅಂತಂದರೆ ಯಾವೂ ಆಗಲೇ ಇಲ್ಲ. ನೋಡಿ ಚೈತ್ರಕ್ಕೊಂದಿಗೆ ಅದೃಷ್ಟ ಹೆಂಗೋ ಚೆನ್ನಾಗೈತಿ. ಹೆಂಗೋ ಬೇಗ ಅತ್ಲಾಗೆ ಕೆಲಸ ಆಯ್ತು ಅತ್ಲಾಗೆ. ಅಂಗನವಾಡಿ ಕೆಲಸ ಆಗಲಿ ನಿಮ್ಮದೇ ಮಾಡ್ಕೊಂಡಿರ್ಬೋದು. ಯಾವುದೋ ಒಂದು ಕೆಲಸ ಅನ್ನಂಗಿದ್ರೆ ಮನುಷ್ಯನಿಗೆ ಜವಾಬ್ದಾರಿ ಇರುತ್ತೆ. ಹೆಂಗೋ ಬಿಡತ್ಲಾಗೆ ಆಯ್ತಲ್ಲ. ಹೆಂಗ ಬಿಡತ್ತ. ನನ್ನ ಚೈತ್ರಗತ್ತ ಗೌರ್ಮೆಂಟ್ ಕೆಲಸ ಆಯ್ತು. ಗೌರ್ಮೆಂಟ್ ಕೆಲಸ ತಮಕ್ಕೂ ಅದೃಷ್ಟ ಬೇಕು ಚೈತ್ರ. ನಿನ್ಗೆ ಹೆಂಗೂ ಅದೃಷ್ಟ ಚೆನ್ನಾಗೈತೆ. ಬಿಡೋತ್ಲಾಗೆ ಹೆಂಗೂ ಗೌರ್ಮೆಂಟ್ ಕೆಲಸ ತಗೊಂಡಲ್ಲ. ಗೌರ್ಮೆಂಟಿನ ದುಡ್ಡು ತಿನ್ನೋಕ್ಕೂ ಅದೃಷ್ಟ ಬೇಕು. ಹೌದು ಬಾವ, ನಿಜ ನೀವು ಹೇಳ್ತಾ ಇರೋದು. ನಾನಂತೂ ಬೇಜಾರಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಎಷ್ಟು ಸತಿ ನಾನು ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ಸಾಕಾಗೈತೆ. ಎಷ್ಟು ಸತಿ ಎಕ್ಸಾಮ್ ಬರೆಯೋಣ, ಹೋಗು ಯಾವ ಕೆಲಸನೂ ಆಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಬೇಸಿಗೆ ಆದಮೇಲೆ ಯಾವುದಾದ್ರೂ ಒಂದು ಸ್ಕೂಲ್ ನೋಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಆಗಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಅವಾಗ ಯಾವಾಗಲೂ ಒಂದಿನ ಅಂಗನವಾಡಿ ಟೀಚರ್ ಕೆಲಸ ಖಾಲಿ ಐತೆ ಅಂತ ಹೇಳಿ ಯಾರೋ ಹೇಳಿದ್ರು. ನಮ್ಮ ಮನೆ ಹತ್ರ ಬಂದಿದ್ರು ಒಬ್ರು ನಾವೇಜಣ ಅಂತ ಹೇಳಿ, ನಮ್ಮ ಅಮ್ಮನಿಗೆ ಪರಿಚಯಸ್ಥರು. ಅವ್ರು ಹೇಳಿದ್ರು ಈ ಊರಾರೇನೆ, ಖಾಲಿ ಐತೆ ಕಣಮ್ಮ ಚೈತಾ ಹಾಕು ಅಂತ ಹೇಳಿ ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಅದಕ್ಕೆ ಸೆಲೆಕ್ಷನ್ ಆಗಿದೆ ಅಂಗನವಾಡಿ ಟೀಚರ್ ಕೆಲಸಕ್ಕೆ. ಹೆಂಗು ನಾನು ಗಾರ್ಮೆಂಟ್ಸ್ಗೆ ಹೋಗೋಣ, ಅಮ್ಮನಿನ ದೊಡ್ಡಳಾದ್ಲು ಬಿಟ್ಟಿನ್ನ ಇಲ್ಲಿ ಸುಗುಣ ಬೇರೆ ಇರ್ತಾಳೆ, ಅತ್ತೆ ಬೇರೆ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಹೆಂಗು ಅತ್ಲಾಗೆ ಅಂಗನವಾಡಿ ಟೀಚರ್ ಕೆಲಸನೇ ಆಯ್ತು, ಗೌರ್ಮೆಂಟ್ ಕೆಲಸ ಆಯ್ತಲ್ಲ. ಗಾರ್ಮೆಂಟ್ಸ್ಗೆ ಹೋಗೋದಕ್ಕಿನ ಇಲ್ಲೇನೆ ಅಂಗನವಾಡಿ ಟೀಚರ್ ಕೆಲಸಕ್ಕೆ ಹೋಗ್ಕೊಂಡೆ ಆರಾಮಾಗಿ ಇರ್ಬೋದಲ್ಲ. ಹೆಂಗು ನನಗಂತೂ ತುಂಬ ಖುಷಿ ಆಯಿತು. ಆಗುತ್ತಾ ಬಿಡುತ್ತಾ ಅಂತ ಸುಮ್ಮನೆ ಹಾಕಿದ್ದೆ. ಏನೋ ನನ್ನ ಅದೃಷ್ಟ ಆಯಿತು. ನನಗಂತೂ ತುಂಬ ಖುಷಿ ಆಗ್ತೈತೆ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.